ಮೇಷರಾಶಿ ವೀಕ್ಷಕರಿಗೆಲ್ಲ ಸ್ವಾಗತ. 2026 ಮೇ ತಿಂಗಳಿನ ಮೇಷರಾಶಿಯವರ ಫಲಾಫಲಗಳು. ಮುಖ್ಯವಾಗಿ ಈ ತಿಂಗಳಿನಲ್ಲಿ ಗ್ರಹ ಸಂಚಾರದ ಬಗ್ಗೆ ಗಮನ ಕೊಡೋಣ. ಶನಿ ಮೀನ ರಾಶಿಯಲ್ಲಿ ಸಂಚಾರ, ಗುರು ಮಿಥುನ ರಾಶಿಯಲ್ಲಿ ಸಂಚಾರ, ರಾಹು ಕುಂಭ ರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ. ಇನ್ನು ಕುಜ ಮೇ 11ನೇ ತಾರೀಕು ಮೀನ ರಾಶಿಯಿಂದ ಮೇಷ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇನ್ನು ಶುಕ್ರ ಮೇ 14ನೇ ತಾರೀಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇನ್ನು ಸೂರ್ಯ ಮೇ 15ನೇ ತಾರೀಕು ಮೇಷ ರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇನ್ನು ಬುಧನು ಕೂಡ ಮೇ 15ನೇ ತಾರೀಕು ಮೇಷ ರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಒಂದು ಗ್ರಹ ಸಂಚಾರ ರೀತ್ಯ ಮೇಷ ರಾಶಿಯವರಿಗೆ ಮುಖ್ಯವಾಗಿ ನೋಡಿ, ಈ ಮೇ 11ನೇ ತಾರೀಕಿನ ತನಕ ಕುಜ 12ನೇ ಮನೆಯಲ್ಲೇ ಇರ್ತಾರೆ. ಶನಿಯ ಒಟ್ಟಿಗೆ ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ ಸಾಕಷ್ಟು ಏರಿಳಿತಗಳನ್ನು ನೀವು ನೋಡ್ತಾ ಬರ್ತಾ ಇದ್ದಾರೆ. ಎಸ್ಪೆಷಲಿ ಏಪ್ರಿಲ್ ತಿಂಗಳಿನಲ್ಲಿ ಸ್ವಲ್ಪ ನಿಶ್ಶಕ್ತಿ ಥರ ಕಾಣಿಸ್ತಕ್ಕಂಥದ್ದು, ಯಾಕೋ ತೂಕ ಕಡಿಮೆ ಆಗ್ತಿದೆ ಅನ್ನಿಸ್ತಕ್ಕಂಥದ್ದು, ಮತ್ತಾಮೇಲೆ ದೇಹದಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆ ಪೇಯ್ನ್, ಸ್ವಲ್ಪ ನೋವು ಕಾಣ್ಬರ್ತಕ್ಕಂಥದ್ದಾಗಿರ್ಬೋದು, ನಿದ್ರಾಹೀನತೆ, ನಿದ್ರಾಭಂಗ, ಮತ್ತಾಮೇಲೆ ಸ್ವಲ್ಪ ಕಿರಿಕಿರಿ, ಫ್ರಸ್ಟ್ರೇಷನ್, ಎಲ್ಲ ವಿಚಾರದಲ್ಲೂ ಕೂಡ ನೀವು ಯಾವ ವಿಚಾರಕ್ಕೆ ಕೈ ಹಾಕಿದರೂ ಕೂಡ ಅದು ಹಿನ್ನಡೆ ಅನುಭವಿಸ್ತಾ ಇರುತ್ತೆ. ಯಾವಾಗ ಸರಿ ಹೋಗುತ್ತೋ ಏನೋ ಅನ್ನೋ ಒಂದು ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳನ್ನು ನೀವು ಅನುಭವಿಸ್ತಾ ಬರ್ತಾ ಇದ್ದೀರಾ. ಈ ಮೇ 11ನೇ ತಾರೀಕಿನ ತನಕನೂ ಕೂಡ ಸ್ವಲ್ಪ ಕುಜನ ಸ್ಥಿತಿ 12ನೇ ಮನೆಯಲ್ಲೇ ಇರುತ್ತೆ. ಮೇ 11ನೇ ತಾರೀಕಿನ ನಂತರ ಕುಜ ನಿಮ್ಮ ಜನ್ಮರಾಶಿಗೆ ಬರ್ತಾರೆ. ಯಾವಾಗ ಕುಜ ಜನ್ಮರಾಶಿಗೆ ಬರ್ತಾರೋ ಅಲ್ಲಿಂದ ಸ್ವಲ್ಪ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಕ್ಕಂಥದ್ದಾಗಿರ್ಬೋದು. ಆಮೇಲೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಸ್ವಲ್ಪ ಮುನ್ನಡೆ ಅನುಭವಿಸ್ತೀರಾ, ಅಂದರೆ ಮುಂದಕ್ಕೆ ಹೋಗ್ತಾ ಹೋಗುತ್ತೆ. ಇಷ್ಟು ದಿನ ಸ್ವಲ್ಪ ಹಿನ್ನಡೆ ಅನುಭವಿಸಿದ್ದೀರಾ, ಇನ್ನು ಮುಂದಕ್ಕೆ ಹೋಗ್ತಕ್ಕಂತಹ ಲಕ್ಷಣಗಳು ನಿಮಗೆ ಕಂಡು ಬರ್ತಾ ಇರುತ್ತೆ. ಸ್ವಲ್ಪ ಪ್ರಯಾಣಗಳನ್ನು ಜಾಸ್ತಿ ಮಾಡಬೇಕಾಗಿರೋ ಪ್ರಸಂಗಗಳು ಎದುರಾಗ್ತಾ ಹೋಗುತ್ತೆ. ಈ ತಿಂಗಳಿನಲ್ಲಿ ಸ್ವಲ್ಪ ಪ್ರವಾಸಗಳನ್ನು ಜಾಸ್ತಿ ಮಾಡೋ ಲಕ್ಷಣಗಳಿರುತ್ತೆ. ಯಾಕೆಂದರೆ ಮೇ 14ನೇ ತಾರೀಕಿನ ನಂತರ ಶುಕ್ರ ಗುರುವಿನ ಒಟ್ಟಿಗೆ ಸಂಚಾರವನ್ನು ಪ್ರಾರಂಭ ಮಾಡ್ಕೊಳ್ತಾ ಇದ್ದಾರೆ. ಗುರು ಶುಕ್ರರ ಯುತಿ ತೃತೀಯ ಸ್ಥಾನದಲ್ಲಿ ಇರ್ತಕ್ಕಂಥದ್ದಂತೂ ಇದರಿಂದ ಪ್ರಯಾಣಗಳು ಜಾಸ್ತಿ ಆಗ್ತಕ್ಕಂಥದ್ದು, ಆಮೇಲೆ ಸೋದರ ಸೋದರಿಯರ ಜೊತೆ ಇರ್ತಕ್ಕಂತಹ ಭಿನ್ನಾಭಿಪ್ರಾಯಗಳು ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದಾಗಿರ್ಬೋದು. ಸಾಕಷ್ಟು ಒಂದು ಒಳ್ಳೆಯ ಪಾಸಿಟಿವ್ ಇಂಪ್ಯಾಕ್ಟ್ ನಿಮ್ಮ ಮೇಲೆ ಬೀಳ್ತಾ ಇದೆ ಅಂತಲೇ ಹೇಳ್ಬೋದು. ಉದ್ಯೋಗದಲ್ಲಿರ್ತಕ್ಕಂತಹ ಒತ್ತಡಗಳು ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದಾಗಿರ್ಬೋದು. ಆಮೇಲೆ ಹೊಸ ಉದ್ಯೋಗಕ್ಕೋಸ್ಕರ ಯಾರೆಲ್ಲ ನೀವು ಪ್ರಯತ್ನ ಪಡ್ತಾ ಇದ್ದೀರಾ, ಸ್ವಲ್ಪ ಉದ್ಯೋಗ ಸಿಗ್ತಕ್ಕಂಥದ್ದಾಗಿರ್ಬೋದು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಅಭಿವೃದ್ಧಿ ನೋಡುವ ಲಕ್ಷಣಗಳು ಹೆಚ್ಚಾಗಿ ಈ ತಿಂಗಳಿನಲ್ಲಿ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಪಂಚಮಾಧಿಪತಿ ಸೂರ್ಯ ಜನ್ಮರಾಶಿಯಲ್ಲಿ ಮೇ 15ನೇ ತಾರೀಕಿನ ತನಕ ಇರ್ತಾರೆ. ಅದಾದ ನಂತರ ದ್ವಿತೀಯ ಸ್ಥಾನಕ್ಕೆ ಹೋಗ್ತಾರೆ. ಯಾವಾಗ ದ್ವಿತೀಯ ಸ್ಥಾನಕ್ಕೆ ಬುಧ ಮತ್ತು ಸೂರ್ಯನ ಒಂದು ಸಂಚಾರ ಪ್ರಾರಂಭ ಆಗುತ್ತೋ ಆಗಲೂ ಕೂಡ ನಿಮಗೆ ಖರ್ಚುಗಳು ಜಾಸ್ತಿ ಇದ್ದರೂ ಕೂಡ ಹಣಕಾಸಿನ ವಿಚಾರದಲ್ಲಿ ದೊಡ್ಡ ಮಟ್ಟಕ್ಕೆ ತೊಂದರೆ ಅಂತೂ ಇರೋದಿಲ್ಲ. ಬರ್ತಕ್ಕಂತಹ ಹಣ ನಿಮಗೆ ಬರ್ತಾ ಇರುತ್ತೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು ಅನುಭವಿಸ್ತಾ ಇದ್ದರೆ ಅದೆಲ್ಲನೂ ಕೂಡ ಇಳಿಮುಖ ಆಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಗಂಡ ಹೆಂಡತಿಯರ ವಿಚಾರದಲ್ಲೂ ಕೂಡ ಸಾಕಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನೋದು ನಿಮಗೆ ಕಾಣ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ದೊಡ್ಡ ಮಟ್ಟಕ್ಕೆ ಏನೂ ಆಗ್ಬಿಡುತ್ತೆ ಅಂತಕ್ಕಂತಹ ಒಂದು ಲಕ್ಷಣಗಳಂತೂ ಈ ತಿಂಗಳಿನಲ್ಲಿ ಕಾಣಿಸ್ತಾ ಇಲ್ಲ ಅಂತಲೇ ಹೇಳ್ಬೋದು. ಆಮೇಲೆ ನೀವು ಮನೆ ಕಟ್ಟಬೇಕು, ಸೊ ಮನೆ ಚೇಂಜ್ ಮಾಡಬೇಕು, ಮತ್ತಾಮೇಲೆ ಒಂದು ವೆಹಿಕಲ್ ತೊಗೋಬೇಕು ಅಥವಾ ಒಂದು ಸೈಟ್ ತೊಗೋಬೇಕು ಅಂತ ಯಾರೆಲ್ಲ ಪರದಾಡ್ತಾ ಇರ್ತೀರ ನೋಡಿ, ಇಷ್ಟು ದಿನ ತುಂಬ ಪ್ರಯತ್ನ ಪಟ್ಟಿದ್ದೀರಾ, ಆಗ್ತಾ ಇಲ್ಲ. ಬಟ್ ಈ ತಿಂಗಳಿನಲ್ಲಿ ಮೇ 15ನೇ ತಾರೀಕಿನ ನಂತರ ಆ ಲಕ್ಷಣಗಳು ನಿಮಗೆ ಕಂಡು ಬರ್ತಾ ಇರುತ್ತೆ. ಅಂದರೆ ಹೊಸದಾಗಿ ಏನಾದರೂ ಖರೀದಿ ಮಾಡಲಿಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಸಮಾಜದಲ್ಲಿ ಉನ್ನತವಾಗಿರ್ತಕ್ಕಂತಹ ಸ್ವಲ್ಪ ಗೌರವ ಮರ್ಯಾದೆನೂ ಕೂಡ ನೀವು ಪಡ್ಕೊಳ್ತೀರಾ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಒಂದು ಚಿಕ್ಕ ಕಿವಿ ಮಾತು, ಇದು ಗೋಚಾರದ ಫಲಿತಾಂಶಗಳು. ಮೇಷರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಹುಟ್ಟಿರ್ತಾರೆ. ಎಲ್ಲರಿಗೂ ಕೂಡ ಒಂದೇ ತರಹ ಫಲಿತಾಂಶಗಳು ಇರೋದಿಲ್ಲ. ನಮ್ಮ ಜಾತಕ ತುಂಬ ಇಂಪಾರ್ಟೆಂಟು. ಅಲ್ಲಿ ದಶಾಭುಕ್ತಿ ಚೆನ್ನಾಗಿದ್ದರೆ ಈ ಗೋಚಾರದ ಫಲಿತಾಂಶಗಳು ನಮಗೆ ಅವಶ್ಯಕತೆ ಇಲ್ಲ. ದಶಾಭುಕ್ತಿ ಜಾತಕ ಚೆನ್ನಾಗಿಲ್ಲ ಅಂದರೆ ಮಾತ್ರ ನಮಗೆ ಈ ಒಂದು ಗೋಚಾರದಲ್ಲಿ ಅಟ್ಲೀಸ್ಟು ಗುರುಬಲ ಬಂದರೆ ಅಥವಾ ಶನಿ ಬಲ ಬಂದರೆ ಸ್ವಲ್ಪ ಕೈ ಹಿಡಿಯುತ್ತೆ ಅನ್ನೋ ಒಂದು ಆಸೆಯಿಂದ ನಾವು ಗೋಚಾರದ ಒಂದು ವಿಚಾರನ ತಿಳಿಸ್ತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಏಪ್ರಿಲ್ ತಿಂಗಳಿನಲ್ಲಿ ಏನೆಲ್ಲ ನೀವು ಸ್ವಲ್ಪ ತೊಂದರೆ ಪಟ್ಟಿದ್ದೀರಾ, ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ ಅದೆಲ್ಲನೂ ಕೂಡ ಸ್ವಲ್ಪ ಇಳಿಮುಖ ಆಗ್ತಾ ಹೋಗುತ್ತೆ. ಉದ್ಯೋಗದಲ್ಲಿರ್ತಕ್ಕಂತಹ ಒತ್ತಡಗಳು ಕಡಿಮೆ ಆಗ್ತಕ್ಕಂಥದ್ದು, ಆಮೇಲೆ ಏನು ಫ್ರಸ್ಟ್ರೇಷನ್ ದಿನನಿತ್ಯ ಜೀವನದಲ್ಲಿ ಏನಾದರೂ ಒಂದು
ಫ್ರಸ್ಟ್ರೇಷನ್ನು ಏನಾದರೂ ಒಂದು ತೊಂದರೆ ಅನುಭವಿಸ್ತಾ ಬರ್ತಾ ಇದ್ದೀರಾ, ಮೇ 15ನೇ ತಾರೀಕಿನ ನಂತರ ಸಾಕಷ್ಟು ಆಮ್, ಬದಲಾವಣೆಗಳನ್ನು, ಹಲವಾರು ಬದಲಾವಣೆಗಳನ್ನು ನೀವು ನೋಡ್ತಾ ಹೋಗ್ತೀರಾ ಅಂತಲೇ ಹೇಳಬಹುದು. ಮತ್ತು ಆಮೇಲೆ ಕೋರ್ಟ್ ಕಚೇರಿ ಕೆಲಸದಲ್ಲಿ ಏನಾದರೂ ತೊಂದರೆಗಳು ಅನುಭವಿಸ್ತಾ ಇರ್ತಕ್ಕಂಥವ್ರಿಗೂ ಕೂಡ ಸಾಕಷ್ಟು ಉತ್ತಮವಾದ ಮಾನಸಿಕ ಸಂತೋಷ ತರ್ತಕ್ಕಂತಹ ಒಂದು ಸಮಯನೂ ಕೂಡ ಇದಾಗಿರುತ್ತೆ ಅಂತಲೇ ಹೇಳ್ಬೋದು. ಏಪ್ರಿಲ್ ತಿಂಗಳಿನಂತೂ ಸಾಕಷ್ಟು ಒತ್ತಡಗಳನ್ನು ನೀವು ನೋಡ್ತಾ ಬರ್ತಾ ಇದ್ದೀರಾ. ಬಟ್ ಈ ಮೇ ತಿಂಗಳಿನಿಂದ ಸ್ವಲ್ಪ ಕ್ರಮೇಣವಾಗಿ ಮೇ 15ನೇ ತಾರೀಕಿನ ನಂತರ ಕ್ರಮೇಣವಾಗಿ ಸ್ವಲ್ಪ ಸಂತೋಷಕರವಾಗಿರ್ತಕ್ಕಂತಹ ಸ್ಥಿತಿಗಳು ನಿಮಗೆ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಪ್ರಯಾಣಗಳು ಜಾಸ್ತಿ ಮಾಡ್ತೀರಾ ಅಂತಲೇ ಹೇಳ್ಬೋದು. ವ್ಯಾಪಾರದಲ್ಲಿ ಅಭಿವೃದ್ಧಿಗೋಸ್ಕರ ಯಾರೆಲ್ಲ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ಅವ್ರಿಗೂ ಕೂಡ ಸಾಕಷ್ಟು ಉತ್ತಮವಾದ ಬೆಳವಣಿಗೆ ನಿಮಗೆ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳಬಹುದು. ರೈತರಿಗೂ ಕೂಡ ಮೇ 15ನೇ ತಾರೀಕಿನ ನಂತರ ಸ್ವಲ್ಪ ಉತ್ತಮವಾದ ಲಾಭ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಹೊಸದಾಗಿ ಉದ್ಯೋಗಕ್ಕೋಸ್ಕರ ಯಾರೆಲ್ಲ ಪ್ರಯತ್ನ ಪಡ್ತಾ ಇದ್ದೀರಾ ಸ್ವಲ್ಪ ಉದ್ಯೋಗದ ಅವಕಾಶಗಳು ನಿಮಗೆ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ದೊಡ್ಡ ಮಟ್ಟಕ್ಕೆ ತೊಂದರೆಗಳಂತಿರೋದಿಲ್ಲ. ಹಾಗೆಯೇ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಯಾರೆಲ್ಲ ತೊಂದರೆ ಅನುಭವಿಸ್ತಾ ಇದ್ದೀರಾ ಅವ್ರಿಗೆಲ್ಲನೂ ಕೂಡ ಆ ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳೆಲ್ಲನೂ ಕೂಡ ಕಡಿಮೆ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಆಮೇಲೆ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಸ್ತ್ರೀಯರು ಏನಿದ್ದಾರೆ ನೋಡಿ, ಅಡುಗೆ ಮಾಡಬೇಕಂದ್ರೂ ಫ್ರಸ್ಟ್ರೇಷನ್ನು, ಏನಾದರೂ ಚಿಕ್ಕದಾಗಿ ಕೆಲಸ ಮಾಡಬೇಕಂದ್ರೂ ಸ್ವಲ್ಪ ಫ್ರಸ್ಟ್ರೇಷನ್ನು, ಬೇಗ ರೇಗಾಡೋದು, ನಾನೊಬ್ಬಳೇ ಮಾಡಬೇಕೆಲ್ಲನೂ, ಈ ತರಹ ಸ್ವಲ್ಪ ಅವ್ರಿಗೆ ಅಡುಗೆ ಮನೆಯಲ್ಲಿ ಆ ಥರ ಆಗ್ತಾ ಇರುತ್ತೆ. ಆಮೇಲೆ ಪುರುಷರಿಗೂ ಕೂಡ ಉದ್ಯೋಗ ಮಾಡ್ತಕ್ಕಂತಹ ಸ್ಥಳದಲ್ಲಿ ನಾನೊಬ್ಬನೇ ಕೆಲಸ ಮಾಡಬೇಕು, ಏನೋ ಒಂಥರ ಇರಿಟೇಷನ್ ಆಗ್ತಾ ಇದೆಯಪ್ಪ, ಯಾವ ಕೆಲಸನೂ ಬೇಡ, ಎಲ್ಲಾದರೂ ಹೋಗ್ಬೇಡ ಅಂತ ಎಲ್ಲನೂ ನೀವು ನೋಡ್ತಾ ಬರ್ತಾ ಇದ್ದೀರಾ. ಸೊ ಮೇ ತಿಂಗಳಿನಲ್ಲಿ ಮೇ 15ನೇ ತಾರೀಕಿನ ನಂತರ ಎಲ್ಲನೂ ಕೂಡ ಕಡಿಮೆ ಆಗ್ತಕ್ಕಂತಹ ಒಂದು ಲಕ್ಷಣಗಳು ನಿಮಗೆ ಕಾಣಿಸ್ತಾ ಇರುತ್ತೆ ಈ ಒಂದು ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಈ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ತಪ್ಪದೆ ಸುಬ್ರಹ್ಮಣ್ಯ ಆರಾಧನೆಯನ್ನು ಮಾಡಿ, ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಅಥವಾ ಆಂಜನೇಯ ಸ್ವಾಮಿಗೆ ಎಷ್ಟು ಪ್ರದಕ್ಷಿಣೆ ಆಗುತ್ತೋ ಅಷ್ಟು ಪ್ರದಕ್ಷಿಣೆ, 108 ಪ್ರದಕ್ಷಿಣೆ ಹಾಕಿದ್ರೆ ಇನ್ನೂ ಒಳ್ಳೆಯದು, ಎಷ್ಟು ಆಗ್ತಿರೋ ಅಷ್ಟು ಒಳ್ಳೆಯದು. ಹಾಗೆಯೇ ನೀವು ಪ್ರತಿನಿತ್ಯ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಏನಾದರೂ ಈ ಮೇ ತಿಂಗಳಿನಲ್ಲಿ ಹೇಳ್ಕೊಳೋದ್ರಿಂದ ಸ್ವಲ್ಪ ಇರ್ತಕ್ಕಂತಹ ಕೆಲವೊಂದು ನೆಗೆಟಿವಿಟಿಯಿಂದ ಹೊರಗಡೆ ಬರ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮಗೆ ಇಷ್ಟ ಆಗಿದ್ದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.